ಇದರ ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ನಿಮಗೆ ಇದು ಈ ಖಾತಾ ಆಗಿರುತ್ತೆ. ಅನ್ಡಿವೈಡೆಡ್ ಶೇರ್ ನಿಮಗೆ 300 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಆಪೋಸಿಟ್ ಉತ್ರಳ್ಳಿ ಬಸ್ ಸ್ಟಾಪ್ ಅಲ್ಲೇ ಲೊಕೇಟ್ ಆಗಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಅಂಡ್ ಹಾಗೆ ನಿಮಗೆ ವೈಕುಂಠ ಹಿಲ್ಸ್ ವ್ಯೂ ಕೂಡ ನಮ್ಗೆ ಇಲ್ಲಿಂದಾನೆ ಕಾಣ್ತಾ ಇದೆ. ಫ್ಲೋರಿಂಗ್ಸ್ ಕಂಪ್ಲೀಟ್ಲಿ ನಿಮಗೆ ಗ್ರಾನೈಟ್ ಆಗಿರುತ್ತೆ. Water just flowing through space till I landed on the record that my grandma would play. Talk sweet like jazz in the park after rain. What the grass smell green and the air feels sane. Put the phone on mute, let the silence explain. I don't need much, just a book in the brain. Used to chase things that would run from me. Now I sit still, let the peace come free. Paint a verse in the sky with a loose leaf. While the moon do a dance with a soft oak tree. Let it ride, let it be what it be. Got a breeze in my chest. ಹಾಯ್ ಹಲೋ ವೆಲ್ಕಮ್ ಚೈನಾ ಪ್ರಾಪರ್ಟೀಸ್. ನಾನು ಇವತ್ತು ಸಿರಿ ಹಾರಿಸನ್ ಅಲ್ಲಿ ಒಂದು ಫ್ಲಾಟ್ ಸೇಲಿಗಿದೆ. ಅತಿ ಕಡಿಮೆ ಬೆಲೆಯಲ್ಲಿ ಫ್ಲಾಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮುಂದೆ ನೀವು ನೋಡ್ತಾ ಇರ್ಬೋದು ಮೇನ್ ರೋಡ್ ಇದೆ. ಮೇನ್ ರೋಡ್ ಆಪೋಸಿಟ್ ಅಲ್ಲೇ ನಿಮಗೆ ಉತ್ರಳ್ಳಿ ಮೇನ್ ರೋಡ್ ಬಸ್ ಸ್ಟಾಪ್ ಕೂಡ ಇರುತ್ತೆ. ಸೊ ಇದರ ಔಟರ್ ಲುಕ್ ನೀವು ನೋಡ್ತಾ ಇರ್ಬೋದು. ಮುಂದೆ ನಿಮಗೆ ಕಮರ್ಷಿಯಲ್ ಅಂಡ್ ಹಿಂದೆ ನಿಮಗೆ ಫ್ಲಾಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಯು ವಿಲ್ ಬಿ ಹ್ಯಾವಿಂಗ್ ಅ ಇಂಡಿವಿಜುವಲ್ ಪಾರ್ಕಿಂಗ್ ಸ್ಪೇಸ್ ಫಾರ್ ದಿ ಕಮರ್ಷಿಯಲ್. ಆ ಕಡೆ ನಿಮಗೆ ಫ್ಲಾಟ್ಸ್ಗೆ ಪಾರ್ಕಿಂಗ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಇದರ ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ನಿಮಗೆ ಇದು ಈ ಖಾತಾ ಆಗಿರುತ್ತೆ. ಅಂಡ್ ಹಾಗೆ ಇದರ ಫ್ಲಾಟ್ ಡೈಮೆನ್ಷನ್ ಅಂತ ಬಂದ್ರೆ ಇದು ನಿಮಗೆ 1310 ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ. ಅನ್ಡಿವೈಡೆಡ್ ಶೇರ್ ನಿಮಗೆ 300 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಸೊ ಹಿಯರ್ ಕಮ್ಸ್ ಯುವರ್ ಎಲೆಕ್ಟ್ರಿಕ್ ಯೂನಿಟ್, ಪವರ್ ಬ್ಯಾಕಪ್ ಸಪ್ಲೈ ಇದೆ. 24x7 ನಿಮಗೆ ಸೆಕ್ಯೂರಿಟಿ ಕೂಡ ಇದೆ. ಸೊ ಸೆಕ್ಯೂರಿಟಿ ರೂಮ್ ನಿಮಗೆ ಅದಾದ ಸೈಡ್ ನಿಮ್ಗೆ ಸಿಗುತ್ತೆ. ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಕಮರ್ಷಿಯಲ್ ಅಂಡ್ ಹಾಗೆ ರೆಸಿಡೆನ್ಷಿಯಲ್ ಅಂತ ನೇಮಿಂಗ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ವಾಟರ್ ಕನೆಕ್ಷನ್ ಅಂತ ಬಂದ್ರೆ ನಿಮಗೆ ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಇದೆ. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಅಂಡ್ ಹಾಗೆ ಲಿಫ್ಟ್ ಆಕ್ಸೆಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ, ದಿಸ್ ಇಸ್ ಯುವರ್ ಲಿಫ್ಟ್ ಆಕ್ಸೆಸ್. ಲೆಟ್ಸ್ ಸಿ ದಿ ಫ್ಲಾಟ್. ಕಾಮನ್ ಸ್ಪೇಸ್ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿಂದಾನೇ ನೀವು ನೋಡ್ತಾ ಇರ್ಬೋದು ಥ್ರೂ ಔಟ್ ದಿ ಸಿಟಿ ವ್ಯೂ ನಿಮಗೆ ಲುಕ್ ಕಾಣುತ್ತೆ. ಅಂಡ್ ಹಾಗೆ ನಿಮಗೆ ವೈಕುಂಠ ಹಿಲ್ಸ್ ವ್ಯೂ ಕೂಡ ನಮ್ಗೆ ಇಲ್ಲಿಂದಾನೇ ಕಾಣ್ತಾ ಇದೆ. ಸೊ ಇಲ್ಲೇ ಇರೋದು ನಮ್ಮ ಫ್ಲಾಟು. ಇದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಎಂಟ್ರೆನ್ಸ್ ಡೋರ್, ಟೀಕುಡ್ ಡೋರ್ ಆಗಿರುತ್ತೆ. ಅಂಡ್ ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೆ ನಿಮಗೆ ಗ್ರಿಲ್ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ದಿಸ್. ಬನ್ನಿ. ಸೊ ದಿಸ್ ಇಸ್ ಯುವರ್ ಸ್ಪೇಷಿಯಸ್ ಲಿವಿಂಗ್ ಏರಿಯಾ, ಬ್ಯೂಟಿಫುಲ್ ಲಿವಿಂಗ್ ಏರಿಯಾ. ಫ್ಲೋರಿಂಗ್ಸ್ ಕಂಪ್ಲೀಟ್ಲಿ ನಿಮಗೆ ಗ್ರಾನೈಟ್ ಆಗಿರುತ್ತೆ. ಸೊ ಇದರಲ್ಲಿ ಸೀಲಿಂಗ್ಸ್ ಅಲ್ಲಿ ನಿಮಗೆ ಫ್ಯಾನ್ಸ್ ಕೂಡ ಆಲ್ರೆಡಿ ಇನ್ಸ್ಟಾಲ್ಡ್ ಆಗಿದೆ. ಕಾರ್ನರ್ಸ್ ಅಲ್ಲಿ ನಿಮಗೆ ಲೈಟ್ಸ್ ಕೂಡ ಇದೆ. ಸೊ ಲಿವಿಂಗ್ ಏರಿಯಾದಲ್ಲಿ ದಿಸ್ ವಿಲ್ ಬಿ ಯೋರ್ ಟಿವಿ ಯೂನಿಟ್ ಪಾಯಿಂಟ್. ಸೊ ಇಲ್ಲಿ ನಿಮಗೆ UPS ಇದೆ. ದಿಸ್ ಇಸ್ ಯೋರ್ ಕಿಚನ್, ಸ್ಪೇಷಿಯಸ್ ಮಾಡ್ಯುಲರ್ ವಿಂಟೇಜ್ ಕಿಚನ್. ಸೊ ಇಲ್ಲಿಂದಾನೆ ವೆಂಟಿಲೇಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ಟೋರೇಜ್ ಸ್ಪೇಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಚಿಮ್ನಿಗೆ ಅಂತ ಸ್ಪೇಸ್ ಕೂಡ ಇದೆ. ಸೊ ಇಲ್ಲೂ ಎಲ್ಲ ಪ್ರತಿಯೊಂದು ನಿಮಗೆ ಕ್ಲೋಸಿಂಗ್, ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಇಲ್ಲೂ ಎಲ್ಲ ಸ್ಟೋರೇಜ್ ಸ್ಪೇಸ್, ಓವನ್ಗೆ ಸ್ಪೇಸ್ ಎಲ್ಲ ಇದೆ. ಸೊ ಹಿಯರ್ ಕಮ್ಸ್ ಯುವರ್ ವಾಶ್ ಬೇಸಿನ್. ಅದರ ಪಕ್ಕದಲ್ಲೇ ನಿಮಗೆ ದೊಡ್ಡದಾಗಿರೋ ಪೂಜಾ ರೂಮ್ ಇದೆ. ಸೊ ಇದರಲ್ಲಿ ನೀವು ಆಚೆ ನೋಡ್ತಾ ಇರ್ಬೋದು ಕಾವಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಐಲ್ ಜಸ್ಟ್ ಶೋ ಯು ದಿ ಇನ್ನರ್ ಲುಕ್. ನೋಡಿ, ಆರಾಮಾಗಿ 3 ಮೆಂಬರ್ಸ್ ಕುತ್ಕೊಂಡು ಪೂಜೆ ಮಾಡ್ಬೋದು. ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ಯೂಸ್ ಆಗಿ ಕೊಟ್ಟಿದ್ದಾರೆ ಪೂಜಾ ರೂಮು. ಒಂದು ಅಟ್ರಾಕ್ಟಿವ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಸೊ ಕೆಳಗಡೆನೂ ನಿಮಗೆ ಶೆಲ್ಫ್ ಕೆಳಗಡೆನೂ ಸ್ಟೋರೇಜ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಎಲ್ಲ ಕಂಪ್ಲೀಟ್ಲಿ ನಿಮಗೆ ಟೀಕುಡ್ ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಔಟರ್ ಲುಕ್ ಆಫ್ ಪೂಜಾ ರೂಮ್. ಸೊ ಅದರ ಪಕ್ಕನೇ ನಿಮಗೆ ಚಿಕ್ಕದಾಗಿ ಶೋಕೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸ್ಟೋರೇಜ್ ಸ್ಪೇಸ್. ಆ್ಯಂಡ್ ದಿ ಅಟ್ರಾಕ್ಟಿವ್ ಪಾರ್ಟ್ ಇಸ್ ದಿಸ್ ಇಸ್ ಯುವರ್ ಬಾಲ್ಕನಿ ಕಮ್ ಯುಟಿಲಿಟಿ. ಸೊ ಸ್ಪೇಷಿಯಸ್ ಆಗಿರೋ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಪರ್ಪಸ್ಗೆ ನಿಮಗೆ ಹ್ಯೂಜ್ ಗ್ಲಾಸಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಯುವರ್ ಬಾಲ್ಕನಿ. ಇಲ್ಲಿ ನಿಮಗೆ ವಾಷಿಂಗ್ ಮಷೀನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ, ಗ್ರಿಲ್ಸಿಂದ ಕವರ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಈ ಕಡೆ ನಿಮಗೆ ವಾಶ್ ಬೇಸಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಯುವರ್ ಲುಕ್. ಎಷ್ಟು ಚೆನ್ನಾಗಿದೆ. ಕ್ಲೋಸ್ ಮಾಡಿದ್ರು ನಿಮಗೆ ವೆಂಟಿಲೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಲಿವಿಂಗ್ ಏರಿಯಾಗೆ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಇದು 3 BHK. ಫಸ್ಟ್ ಲೆಟ್ಸ್ ಸಿ ಫಸ್ಟ್ ಬೆಡ್ರೂಮ್. ಸೊ ದಿಸ್ ಇಸ್ ಯುವರ್ ಸ್ಪೇಷಿಯಸ್ ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಸೊ ದಿಸ್ ಆಲ್ಸೋ ಯು ಕ್ಯಾನ್ ಸಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ದಿಸ್ ಆಲ್ ಆರ್ ಯುವರ್ ವಾರ್ಡ್ರೂಮ್, ಬ್ಯೂಟಿಫುಲ್ ಸ್ಟೋರೇಜ್ ವಾರ್ಡ್ರೂಮ್. ಮೇಲೆಲ್ಲ ಸ್ಟೋರೇಜ್. ದಿಸ್ ಇಸ್ ಯುವರ್ ಡ್ರೆಸ್ಸಿಂಗ್ ಯೂನಿಟ್. ಇನ್ನು ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇಲ್ಲೂ ಕೂಡ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಲೈಡಿಂಗ್ ವಿಂಡೋಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಕೈಲೈಟ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸನ್ಲೈಟ್ ನಿಮಗೆ ಬೆಡ್ರೂಮ್ ಒಳಗಡೆ ಬರ್ತಾ ಇದೆ ಅಂತ. ಸೊ ಹಿಯರ್ ಕಮ್ಸ್ ಯುವರ್ ಕಾಮನ್ ವಾಶ್ರೂಮ್, ಸ್ಪೇಷಿಯಸ್ ವಾಶ್ರೂಮ್ ಬರುತ್ತೆ. ಸೊ ಇಲ್ಲಿ ನಿಮಗೆ ವಾಶ್ ಬೇಸಿನ್ ಪಾಯಿಂಟ್ ಆ್ಯಂಡ್ ಹಾಗೆ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಯುವರ್ ಸೆಕೆಂಡ್ ಬೆಡ್ರೂಮ್, ಅ ಸ್ಪೇಷಿಯಸ್ ಬೆಡ್ರೂಮ್ ವಿತ್ ಬ್ಯೂಟಿಫುಲ್ ವೆಂಟಿಲೇಷನ್, ಫ್ಯಾನ್ ಇದೆ. ಆ್ಯಂಡ್ ಹಾಗೆ ನಿಮಗೆ
ಇಲ್ಲೆಲ್ಲ ವಾರ್ಡ್ರೋಬ್, ಸೊ ಸೇಮ್ ವಾರ್ಡ್ರೋಬ್, ಸ್ಟೋರೇಜ್ ಸ್ಪೇಸ್ ಎಲ್ಲ ಸಫಿಷಿಯೆಂಟ್ ಇದೆ. ಆ್ಯಂಡ್ ಹಾಗೆ ಮೇಲೂ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಯುವರ್ ಥರ್ಡ್ ಬೆಡ್ರೂಮ್, ಸ್ಪೇಷಿಯಸ್ ಬೆಡ್ರೂಮ್. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಆ್ಯಂಡ್ ಹಾಗೆ ಇದು ನಿಮ್ಮ ವಾರ್ಡ್ರೋಬ್ ಆಗಿರುತ್ತೆ, ಮೇಲೆ ಸ್ಟೋರೇಜ್ ಆಗಿರುತ್ತೆ. ಸೊ ಇದರ ಒಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ ಇದು ಥರ್ಡ್ ಫ್ಲೋರಲ್ಲಿ ಇರೋದ್ರಿಂದ ನಿಮಗೆ ವೆಂಟಿಲೇಷನ್, ಗಾಳಿ, ಬೆಳಕೆಲ್ಲ ತುಂಬ ಚೆನ್ನಾಗಿ ಬಂದು ಪ್ರಾಪರ್ಟಿ ಒಳಗಡೆ ಬೀಳುತ್ತೆ. ಇಷ್ಟು ಚೆನ್ನಾಗಿರೋ ಫ್ಲಾಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂದರೆ ಆಪೋಸಿಟ್ ಉತ್ರಳ್ಳಿ ಬಸ್ ಸ್ಟಾಪ್ ಅಲ್ಲೇ ಲೊಕೇಟ್ ಆಗಿರುತ್ತೆ. ಸೊ ಈ ಫ್ಲಾಟ್ ನಿಮಗೆ ಡೈರೆಕ್ಟ್ ಮೇನ್ ರೋಡ್ಗೆ ಕನೆಕ್ಟಿವಿಟಿ ಆಗಿರುತ್ತೆ. ಸೊ ನಿಯರ್ ಬೈ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ಮೆಟ್ರೋ ಸ್ಟೇಷನ್, ನಿಮಗೆ ಸಾಕಷ್ಟು ಮೆಟ್ರೋ ಸ್ಟೇಷನ್ ಲೈಕ್ ನಿಮಗೆ ಕೋನನಕುಂಟೆ ಮೆಟ್ರೋ ಸ್ಟೇಷನ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆ್ಯಂಡ್ ಹಾಗೆ ಬನಶಂಕರಿ ಮೆಟ್ರೋ ಸ್ಟೇಷನ್ ನಿಮಗೆ ತುಂಬ ನಿಯರಲ್ಲೇ ಸಿಗುತ್ತೆ. ಅರೌಂಡ್ 3 ಕಿಲೋಮೀಟರ್ಸ್ ರೇಡಿಯಸ್. ಉತ್ರಳ್ಳಿ ಅಂದಾಗಲೇ ಗೊತ್ತಾಗಿರಬೇಕು ನಿಮಗೆ ಅದು ಎಷ್ಟು ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ ಅಂತ. ಆ್ಯಂಡ್ ಹಾಗೆ ಸಾಕಷ್ಟು ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲ ನಮಗೆ ತುಂಬ ನಿಯರ್ ಬೈ ಅಲ್ಲೇ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಥರದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.